ಅವಧಿಯಲ್ಲಿ ಕರ್ನಾಟಕ TET 2022ರ ಮುಂದುವರಿದಿರತಕ್ಕಂತಹ ಎರಡನೇ ಭಾಗದಲ್ಲಿನ ಪ್ರಶ್ನೆ ಪತ್ರಿಕೆಗಳನ್ನು ಇವತ್ತು ನಾವೇನು ಮಾಡೋಣ ಅಂತಂದ್ರೆ ನೋಡೋಣ. ಅಲ್ಲಿ ಬರ್ತಕ್ಕಂತಹ ಮೊದಲ ಪ್ರಶ್ನೆ ಏನಪ್ಪ ಅಂತಂದ್ರೆ, ಹಿಮನದಿಯು ಕಣಿವೆಯುದ್ದಕ್ಕೂ ಎರಡೂ ದಡಗಳಲ್ಲಿ ಸಂಚಯನವಾಗುವ ಶಿಲಾವಸ್ತುಗಳನ್ನು ಹೀಗೆ ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಕೇಳ್ಯಾರ. ನಾವು ಈ ಪ್ರಶ್ನೆಗೆ ಸಂಬಂಧಪಟ್ಟಂಗೆ 8ನೇ ತರಗತಿಯನ್ನು ನಾವು ನೋಡೋದಾಯ್ತು ಅಂತಂದ್ರೆ, ಶಿಲಾಗೋಳ ಅಂತಕ್ಕಂಥ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ಅದರ ಆಯ್ಕೆಗಳು ಅಂತ್ಯ ಶಿಲಾನೀಚಯ, ಪಾರ್ಶ್ವ ಶಿಲಾನೀಚಯ, ತಳದ ಶಿಲಾನೀಚಯ, ಮಧ್ಯದ ಶಿಲಾನೀಚಯ ಅಂತಕ್ಕಂತಹ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಎರಡನೇದು ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಪಾರ್ಶ್ವ ಶಿಲಾನೀಚಯ ಅಂತಕ್ಕಂಥದ್ದು. ಹಿಮನದಿ ಅಂತಕ್ಕಂಥದ್ದು ಕಣಿವೆ ಉದ್ದಕ್ಕೆ ಏನಾಗ್ತೈತಿ ಅಂತಂದ್ರೆ ಎರಡೂ ಭಾಗದಲ್ಲಿ ದಡಗಳಲ್ಲಿ ಸಂಚಯನ ಹಾಕೋತ, ಅಂದರೆ ಎರಡೂ ಸಂಚಯನ ಹಾಕೋತ ಏನಾಕೈತಿ ಅಂದ್ರೆ ಶಿಲಾವಸ್ತುಗಳನ್ನು ರಚನೆ ಮಾಡ್ತೈತಿ. ಹೀಗಾಗಿ ಅದನ್ನು ಪಾರ್ಶ್ವ ಶಿಲಾನೀಚಯ ಅಂತಕ್ಕಂಥ ಒಂದು ಹೆಸರಿನಿಂದ ಕರೀತಾರೆ. ಇನ್ನು ಅದೇ ರೀತಿಯಾಗಿ ಬರುವಂಥದ್ದು ಮುಂದಿನ ಪ್ರಶ್ನೆ, ವಾಯುಮಂಡಲದ ಅತ್ಯಂತ ಕೆಳಪದರ. ನಾವಿಲ್ಲಿ ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ ಉತ್ತರ ಸರಿಯಾಗಿ ಸಿಗಕ್ಕೆ ಬರೋದಿಲ್ಲ. ಇದು ಕೂಡ 8ನೇ ತರಗತಿಗೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೆನೇ. ವಾಯುಮಂಡಲದ ಅತ್ಯಂತ ಕೆಳಪದರ ಬಾಹ್ಯಮಂಡಲ, ಉಷ್ಣತಾಮಂಡಲ, ಸಮೋಷ್ಣ ಮಂಡಲ, ಪರಿವರ್ತನಾ ಮಂಡಲ ಅಂತಕ್ಕಂಥದ್ದು. ಇಲ್ಲಿ ಅತ್ಯಂತ ಕೆಳಪದರ ಅಂತ ಅಂದ ಬಳಿಕ ನಮಗೆ ಏನು ಅನಿಸ್ತೈತಿ ಅಂತಂದ್ರೆ ಬಾಹ್ಯಮಂಡಲ ಇರ್ಬೋದು ಅಂತೇಳಿ ಅನಿಸ್ಬೋದು ಕೆಲವೊಂದು ಜನರಿಗೆ. ಯಾಕಂದ್ರೆ ಒಳಗೆ ಪೂರ ಭೂಮಿಯ ಆಳದಲ್ಲಿ ಏನಪ್ಪ ಅಂತಂದ್ರೆ ಬರ್ತಕ್ಕಂಥ ಕೆಳಪದರ ಐತಿ ಅಂತೀವಿ. ಬಟ್ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಇಲ್ಲಿ ಪರಿವರ್ತನಾ ಮಂಡಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಹೀಗಾಗಿ 8ನೇ ತರಗತಿಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸುವಾಗ ಇಲ್ಲಿ ಏನಪ್ಪ ಅಂತಂದ್ರೆ ಅಲ್ಲಿ ಪುಸ್ತಕಗಳ ಕಡೆಗೆ ಗಮನ ಇರಬೇಕು. ಮುಂದುವರೆದ ಪ್ರಶ್ನೆಯನ್ನು ನೋಡೋದಾಯಿತು ಅಂತಂದ್ರೆ, ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುವ ಒತ್ತಡ ಪಟ್ಟಿ ಅಂತೇಳಿ. ಇದು ಕೂಡ 8ನೇ ತರಗತಿಗೆ ಸಂಬಂಧಿಸಿರ್ತಕ್ಕಂತಹ 1ನೇ ಭಾಗದ ಭೂಗೋಳಕ್ಕೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೆ. ಇಲ್ಲಿ ನಾವು ನೋಡೋದಾಯಿತು ಅಂತಂದ್ರೆ ಈ ಅಂಶಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಆಪ್ಷನ್ಸ್ ಕೊಟ್ಟಾನ. ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ, ಉತ್ತರ ಉಷ್ಣವಲಯದ ಉಪಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ, ದಕ್ಷಿಣ ಉಪಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ, ಉತ್ತರ ಧ್ರುವೀಯ ಕಡಿಮೆ ಒತ್ತಡದ ಪಟ್ಟಿ ಅಂತೀವಿ. ನೋಡಿರಿ, ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರಕ್ಕೆ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡು ಬರ್ತಕ್ಕಂಥ ಒತ್ತಡ ಪಟ್ಟಿ ಅಂತೇಳಿ ಬಂದಾಗ ಸರಿಯಾದ ಉತ್ತರ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥದ್ದು. 8ನೇ ತರಗತಿಯ 1ನೇ ಭಾಗಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕಾಗ್ತೈತಿ ಅಂತಂದ್ರೆ, ನೀವು ಭೂಗೋಳ ಪುಸ್ತಕದೊಳಗೆ ಏನು ಮಾಡಿರಿ ಅಂತಂದ್ರೆ ತೆಗೆದು ನೋಡ್ರಿ, ಅಲ್ಲಿ ಸಿಗ್ತದೆ. ನೆಕ್ಸ್ಟ್ ಬರುವಂಥದ್ದು ಈ ಕೆಳಗಿನ ಹೇಳಿಕೆಗಳನ್ನು ಓದ್ಕೋಬೇಕು, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ಏಷ್ಯನ್ ಭೂರಾಶಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪ. ಸರಿಯದ. ಯುರೋಪನ್ನು ಪರ್ಯಾಯ ದ್ವೀಪ ಅಂತೇಳಿ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ನೋಡಿ, ಏಷ್ಯನ್ ಭೂರಾಶಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪ ಆಗಿರೋ ಕಾರಣಕ್ಕಾಗಿಯೇ ಅದಕ್ಕೆ ಪರ್ಯಾಯ ದ್ವೀಪ ಅಂತೇಳಿ ಕರೆದ್ರು. ಹೀಗಾಗಿ ಎರಡೂ ಹೇಳಿಕೆಗಳು ಸರಿ ಇದಾವ. ಸರಿಯಾದ ಉತ್ತರ ಇಲ್ಲಿ 3ನೇದು. ಇನ್ನು ರಾಕಿ ಮತ್ತು ಅಲಾಸ್ಕ ಪರ್ವತ ಶ್ರೇಣಿಗಳು ನೋಡ್ರಿ, ಏಷ್ಯಾ ಖಂಡದಲ್ಲಿ ಕಂಡು ಬರ್ತಾವು, ಇನ್ನು ಉತ್ತರ ಅಮೇರಿಕಾ ಖಂಡದಲ್ಲಿ ಬರ್ತಾವು, ದಕ್ಷಿಣ ಅಮೇರಿಕಾದಲ್ಲಿ ಕಂಡು ಬರ್ತಾವು, ಅಥವಾ ಆಫ್ರಿಕಾ ಖಂಡದಲ್ಲಿ ಬರ್ತಾವು. ನಾವು ಭೂಗೋಳಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡೋದಾಯ್ತು ಅಂದರೆ ವಿಶೇಷವಾಗಿ 6 ಮತ್ತು 8ನೇ ತರಗತಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಏನು ಮಾಡ್ಯಾರ ಅಂತಂದ್ರೆ ಒಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂತಂದ್ರೆ ಉತ್ತರ ಅಮೇರಿಕಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತೈತಿ. ನೆಕ್ಸ್ಟ್ ಮುಂದುವರೆದಿರತಕ್ಕಂಥ ಪ್ರಶ್ನೆ ನೋಡೋದಾಯಿತು ಅಂತಂದ್ರೆ, ಇದು ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ಆಗ್ಯದ. ಇದು ಮೆಗ್ನೇಸಿಯಮ್, ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳನ್ನು ಹೊಂದ್ಯದ. ನೋಡಿರಿ, ಈ ಮಣ್ಣಿನೊಳಗೆ ಅಂದಂಗಾದ್ರೆ ಈ ಯಾವ ಮಣ್ಣು ಅದು ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಇವಾಗ ಈ ಅಂಶಗಳನ್ನ ಮಣ್ಣುಗಳು ಒಳಗೊಂಡಾವ. ಹಾಗಾದ್ರೆ ಆ ಮಣ್ಣು ಯಾವುದು? ಕಪ್ಪು ಮಣ್ಣು, ಕೆಂಪು ಮಣ್ಣು, ಲ್ಯಾಟ್ರೈಟ್ ಮಣ್ಣು, ಮೆಕ್ಕಲು ಮಣ್ಣು ಅಂತೇಳಿ ನಾವಿಲ್ಲಿ ಉತ್ತರವನ್ನು ನೋಡೋದಾಯಿತು ಅಂತಂದ್ರೆ
ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಲ್ಯಾಟರೈಟ್ ಮಣ್ಣು ಅಂತಕ್ಕಂಥದ್ದು, ಜಂಬಟ್ಟಿಗೆ ಮಣ್ಣು ಅಂತಕ್ಕಂಥದ್ದು ಅದರೊಳಗಡೆ ಏನಪ್ಪ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ 2 ಅಂಶಗಳು ಏನಾಗ್ತಾವೆ ಅಂತಂದ್ರೆ ನಮಗೆ ಕಂಡು ಬರ್ತಾವ. ಇದನ್ನು ಕೂಡ ನಾವೇನಪ್ಪ ಅಂತಂದ್ರೆ ಅಲ್ಲಿ ನೋಡಬಹುದು. ವಿಶೇಷವಾಗಿ 10ನೇ ತರಗತಿಯ ಪ್ರಶ್ನೆಗೆ ಮಣ್ಣುಗಳು ಅನ್ನೋಂಥ ಒಂದು ಪಾಠದಲ್ಲಿ ಏನು ಮಾಡ್ಬೋದು ಅಂದ್ರೆ ನೋಡಬಹುದು. ಏನು 9ನೇ ತರಗತಿಯ ಪ್ರಶ್ನೆ ಇದೆ, ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ 9ನೇ ತರಗತಿಯಲ್ಲಿ ಇದೆ. ಅಂದ್ರೆ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳು ಅಂದ್ರೆ ಜಲಸಂಪನ್ಮೂಲ ಪಾಠಕ್ಕೆ ಸಂಬಂಧಪಟ್ಟಂಗೆ ಬಂದದ. ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಒಂದು ಕಡೆ ಕೊಟ್ಟಿರ್ತಾರೋ, ಒಮ್ಮೊಮ್ಮೆ ಪಶ್ಚಿಮಮುಖವಾಗಿ ಇರತಕ್ಕಂಥ ಹರಿತಕ್ಕಂಥ ನದಿಗಳು ಕೊಡ್ತಾರೋ. ಇಲ್ಲಿ ನಮಗೆ ಕೊಟ್ಟದ್ದು ಪಶ್ಚಿಮಮುಖವಾಗಿ ಹರಿತಕ್ಕಂಥ ನದಿಗಳು 9ನೇ ತರಗತಿಯ ಜಲ ಸಂಪನ್ಮೂಲ ಅಂತಕ್ಕಂಥ ಪಾಠಕ್ಕೆ ಸಂಬಂಧಪಟ್ಟಂಗೆ ಐತಿ. ಹಾಗಾದ್ರೆ ಪಶ್ಚಿಮಮುಖವಾಗಿ ಹರಿತಕ್ಕಂಥ ನದಿಗಳು ಯಾವ? ಕೃಷ್ಣ, ಕಾವೇರಿ, ಶರಾವತಿನೋ, ಕಾವೇರಿ ಪೆಣ್ಣಾರ್ ಪಾಲಾರೋ, ಶರಾವತಿ ನೇತ್ರಾವತಿ ವರಾಹಿನೋ, ಕಾಳಿ ಮಲಪ್ರಭಾ ತುಂಗಭದ್ರಾನೋ ಅಂತೇಳಿ ನಾವು ನೋಡಿದಾಗ ಇಲ್ಲಿ ಪ್ರಶ್ನೆ ಏನೈತಿ, ಪಶ್ಚಿಮಮುಖವಾಗಿ ಐತಿ ಅನ್ನೋ ಕಾರಣಕ್ಕಾಗಿ ಪಶ್ಚಿಮಮುಖವಾಗಿ ಹರಿತಕ್ಕಂಥ ನದಿಗಳು ಯಾವಪ್ಪ ಅಂತಂದ್ರೆ ಶರಾವತಿ, ನೇತ್ರಾವತಿ, ವರಾಹಿ ಅಂತಕ್ಕಂಥವುಗಳು ಪ್ರಮುಖವಾಗಿ ಏನಪ್ಪ ಅಂತಂದರೆ ಇಲ್ಲಿ ನಾವು ನೋಡಲಿಕ್ಕೆ ಸಿಗ್ತಕ್ಕಂಥವುಗಳು. ಏನಿಲ್ಲಿ ಹಜಾರಿಬಾಗ್ ಅಂತಕ್ಕಂಥ ರಾಷ್ಟ್ರೀಯ ಉದ್ಯಾನವಿರುವಂಥ ರಾಜ್ಯ ಅಂತೇಳಿ ಕೊಟ್ಟಾರ. ಇಲ್ಲಿ ನೋಡಿರಿ, ಪಶ್ಚಿಮ ಬಂಗಾಳ ಕೊಟ್ಟಾರು, ಗುಜರಾತ್ ಕೊಟ್ಟಾರು, ಬಿಹಾರ ಕೊಟ್ಟಾರು, ಮಹಾರಾಷ್ಟ್ರ ಕೊಟ್ಟಾರು. ಆದರೆ ವಿಶೇಷವಾಗಿ ನಾವು ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ್ನು ನೋಡೋದಾಯ್ತು ಅಂದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ಐತಿ. ಹೀಗಾಗಿ ಇದಕ್ಕೆ ಏನಪ್ಪ ಅಂತಂದ್ರೆ 1 ಅಂಕಗಳು ನಮಗೆ ಹೆಚ್ಚುವರಿಯಾಗಿ ಸಿಗ್ತಕ್ಕಂಥ ಒಂದು ಪ್ರಶ್ನೆ. ಇಂಥ ಪ್ರಶ್ನೆಗಳು ಕೂಡ ಬರ್ತಿರ್ತಕ್ಕಂಥವುಗಳ ನಾವು ಒಂದಿಷ್ಟು ಗಮನ ಇಟ್ಟು ಏನು ಮಾಡಬೇಕಾಗ್ತೈತಿ ಅಂತಂದ್ರೆ ಒಂದಿಷ್ಟು ಇಲ್ಲಿ ನೋಡಬೇಕಾಗ್ತೈತಿ. ಇನ್ನು ನೆಕ್ಸ್ಟ್ 10ನೇ ತರಗತಿಗೆ ಸಂಬಂಧಪಟ್ಟಂಗೆ ಇಲ್ಲೂ ಒಂದು ಪ್ರಶ್ನೆ ಬಂದದ. ಜಲಸಂಪನ್ಮೂಲ ಅಂತಕ್ಕಂಥ ಒಂದು ಪಾಠಕ್ಕೆ ಸಂಬಂಧಪಟ್ಟಂಗೆ ಬಂದದ. ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶಗಳಿಗಾಗಿ ನಿರ್ಮಿಸಿರುವಂತಹ ನದಿ ಕಣಿವೆ ಯೋಜನೆ ಯಾವುದು ಅಂಥೇಳಿ. ಅದು ಯಾವುದಾ? ಬಾಕ್ರಾನಂಗಲ್ ನದಿ ಯೋಜನೆಯೋ ಅಥವಾ ದಾಮೋದರ್ ನದಿ ಕಣಿವೆ ಯೋಜನೆಯೋ, ಹಿರಾಕುಡ್ ಯೋಜನೆಯೋ, ನಾಗಾರ್ಜುನ ಸಾಗರನೋ ಅಂತೇಳಿ ನಾವು ನೋಡೋದಾದರೆ ದಾಮೋದರ್. 10ನೇ ತರಗತಿಯಲ್ಲಿ ಬರ್ತಕ್ಕಂತಹ ಜಲಸಂಪನ್ಮೂಲ ಅಂತ ತೆಗೆದು ನೋಡ್ರಿ, ದಾಮೋದರ್ ನದಿ ಕಣಿವೆ ಯೋಜನೆ ಅಂತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂತಂದ್ರೆ ಸ್ವತಂತ್ರ ಭಾರತದ ಮೊದಲ ನದಿ ಕಣಿವೆ ಯೋಜನೆ ಒಂದು ಉದ್ದೇಶಗಳಿಗೆ ಅನುಗುಣವಾಗಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು. ಮುಂದುವರಿದ ನಾವು ನೋಡೋದಾದರೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವ್ರು ಯಾರ ಅಂತೇಳಿ ಕೇಳ್ತಾರೆ. ಯಾರು ಬರೆದ್ರು? ಡಾಕ್ಟರ್ M.N. ಸ್ವಾಮಿನಾಥನ್ನೋ, ಅಮೃತ್ ಸೇನೋ, ಸರ್ ವಿಶ್ವೇಶ್ವರಯ್ಯವರು, ಅಭಿಜಿತ್ ಸೇನ್ರು ಅಂತೇಳಿ ನಾವು ನೋಡೋದಾದರೆ ಇದು ಕೂಡ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ 10ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಅಂತಕ್ಕಂಥ ಒಂದು ಪಾಠದಲ್ಲಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಗೆ ಬಂದಿರತಕ್ಕಂಥ ಪ್ರಶ್ನೆ. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆಯನ್ನು ಕಲ್ಪಿಸಿದವರು ಸರ್ M. ವಿಶ್ವೇಶ್ವರಯ್ಯನವರು ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದು ಇಲ್ಲಿ ಏನು ಮಾಡ್ಯಾರ ಅಂತಂದ್ರೆ ನಮಗೆ ಕೊಟ್ಟಿರತಕ್ಕಂಥವುಗಳನ್ನು ಗಮನಿಸಬಹುದು. ಅದೇ ರೀತಿಯಾಗಿ ಬರುವಂಥದ್ದು ಹಳದಿ ಕ್ರಾಂತಿ ಅನ್ನುವಂಥದ್ದು. ಇಲ್ಲಿ ಏನಪ್ಪ ಅಂತಂದ್ರೆ ಆ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟೈತಿ ಅನ್ನೋದನ್ನು ನೋಡಬೇಕಾಗ್ಯದ. ಆಹಾರ ಧಾನ್ಯಗಳ ಉತ್ಪಾದನೆಗೋ, ಎಣ್ಣೆ ಬೀಜಗಳ ಉತ್ಪಾದನೆಗಳು, ಮೀನು ಉತ್ಪಾದನೆಗೋ, ಹಣ್ಣು ಅಥವಾ ಹೂಗಳ ಉತ್ಪಾದನೆಗೋ ಅಂತೇಳಿ ನಾವು ನೋಡೋದಾದರೆ ಇಲ್ಲಿ ಏನಪ್ಪ ಅಂತಂದ್ರೆ ಎಣ್ಣೆ ಬೀಜಗಳ ಉತ್ಪಾದನೆ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ಏನಾಗತಿ ಅಂತಂದ್ರೆ ಹಳದಿ ಕ್ರಾಂತಿ ಅಂತಕ್ಕಂಥದ್ದು ಬರ್ತದೆ. ಇನ್ನು ಅದೇ ರೀತಿಯಾಗಿ ಪುನರ್ ರಫ್ತು ಅಂತಕ್ಕಂಥದ್ದು ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಉದಾಹರಣೆ ಕೊಡ್ರಿ ಅಂತಾನ. ಏನು US, ರಷ್ಯಾನೋ, ಸಿಂಗಾಪುರು, ಭಾರತನೋ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಿದಾಗ ಪ್ರಮುಖವಾಗಿ ಏನಪ್ಪ ಅಂತಂದರೆ ಇಲ್ಲಿ USA ಕೂಡ ಬರ್ತದೆ, ಸಿಂಗಾಪುರ್ ಅಂತಕ್ಕಂಥದ್ದು ಕೂಡ ಬರ್ತಕ್ಕಂಥವುಗಳನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ನೋಡೋದಾದರೆ ಇಲ್ಲಿ ಒಂದು ಹೋಲಿಕೆ ಇದನ್ನು ಕೊಟ್ಟಾನ, ಹೊಂದಿಸಿ ಬರೆಯಿರಿಯನ್ನು ಕೊಟ್ಟಾನ. ಇಲ್ಲಿ ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು ಒಂದನ್ನು ನಾವು ನೋಡೋದಾಯ್ತಂದ್ರೆ ಪ್ರಮುಖವಾಗಿ 9ನೇ ತರಗತಿಯ ಪಾಠಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ಪ್ರಶ್ನೆ. ಇಲ್ಲಿ ಭೂಮಿ ಅಂತಕ್ಕಂಥದ್ದು ಯಾವ ಅಂಶಕ್ಕೆ ಸಂಬಂಧಪಟ್ಟಿರೋದು ಬರ್ತೈತಿ ಅಂತಂದಾಗ ನೋಡಿದಾಗ ಗೇಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಶ್ರಮ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಕೂಲಿ ಅಂತಕ್ಕಂಥ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬಂಡವಾಳ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ಬಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳನ್ನು ನೋಡ್ತೀವಿ. ಸಂಘಟನೆ ಅಂತಕ್ಕಂಥದ್ದು ಲಾಭದ ಅಂಶಕ್ಕಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ಅಂತೇಳಿ ನೋಡ್ತೀವಿ. ಭೂಮಿ ಅಂತೇಳಿ ಬಂದಾಗ ನಾವು ಗೇಣಿ ಅಂತೇಳಿ ನೋಡ್ತೀವಿ. ಇಲ್ಲೂ ಅದ.
ಶ್ರಮ ಅಂತಕ್ಕಂಥದ್ದು ಕೂಲಿ ಅಂತೇಳಿ ನೋಡ್ತೀವಿ. ಮೂರನೇದು ಇಲ್ಲದ, ಇಲ್ಲೂ ಅದ. ಆಮೇಲೆ ಬಂಡವಾಳ ಅಂತೇಳಿ ಬಂದಾಗ ಬಂಡವಾಳ ಅಂತಕ್ಕಂಥದ್ದು ಬಡ್ಡಿಗೆ ಬರ್ತದೆ, ಇಲ್ಲಿ ಇಲ್ಲ. ಹಾಗಾಗಿ ಸರಿಯಾದ ಉತ್ತರ 4ನೇದು. ಮುಂದುವರೆದುವುದಾದರೆ ದ್ವಿತೀಯ ವಲಯದ ಪ್ರಮುಖ ಆರ್ಥಿಕ ಚಟುವಟಿಕೆಗಳಂತಕ್ಕಂಥವುಗಳು ನೋಡ್ರಿ. ಇಲ್ಲಿ ಕೂಡ ನಾ ಏನಪ್ಪ ಅಂತಂದ್ರೆ 9ನೇ ತರಗತಿಗೆ ಸಂಬಂಧಪಟ್ಟಂಗನ ಇಲ್ಲಿ ಏನು ಮಾಡಿದೆ ಅಂದ್ರೆ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಬಂದೈತಿ. ದ್ವಿತೀಯ ವಲಯ, ಪ್ರಥಮ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಸೇವಾ ವಲಯಗಳನ್ನು ಮಾಡ್ಕೊಂಡು ಕೊಟ್ಟಿರ್ತಕ್ಕಂಥವುಗಳು. ಇವುಗಳ ಆಧಾರದ ಮೇಲೆ ಚಟುವಟಿಕೆಗಳಿಗೆ ಅನುಗುಣವಾಗಿ ಪ್ರಶ್ನೆಗಳು ಪದೇ ಪದೇ ಒಂದು ಪರೀಕ್ಷೆ ಒಳಗಡೆ ಬಂದೇ ಇರ್ತದೆ. ಹಾಗಾದರೆ ದ್ವಿತೀಯ ವಲಯದ ಪ್ರಮುಖ ಆರ್ಥಿಕ ಚಟುವಟಿಕೆ ಕೈಗಾರಿಕೆ ಮತ್ತು ವಿದ್ಯುತ್ ಉತ್ಪಾದನೆಗೋ, ಕಟ್ಟಡ ನಿರ್ಮಾಣ ಮತ್ತು ಪಶುಪಾಲನೆಗೋ, ಮೀನುಗಾರಿಕೆ ಮತ್ತು ಗಣಿಗಾರಿಕೆಗೋ, ಪ್ರವಾಸೋದ್ಯಮ ಮತ್ತು ಸಾರಿಗೆಗೆ ಸಂಬಂಧಪಟ್ಟಂಗೆ ನೋಡೋದಾದರೆ ಪ್ರಮುಖವಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಪ್ರಶ್ನೆ ಕೊಟ್ಟಾನ, ದ್ವಿತೀಯ ವಲಯದ ಪ್ರಮುಖ ಆರ್ಥಿಕ ಚಟುವಟಿಕೆ ಅಂತೇಳಿ ಕೊಟ್ಟಾನ. ಹೀಗಾಗಿ ಆರ್ಥಿಕ ಚಟುವಟಿಕೆಗೆ ಸಂಬಂಧಪಟ್ಟಂಗೆ ನಾವು ನೋಡೋದಾಯಿತು ಅಂದರೆ ಇಲ್ಲಿ ಏನಪ್ಪ ಅಂತಂದ್ರೆ ಕೈಗಾರಿಕೆಗಳು ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಾವೆ. ಅಲ್ಲಿ ವಿದ್ಯುತ್ ಉತ್ಪಾದನೆಗಳ ಪ್ರಮಾಣ ಜಾಸ್ತಿ ಆಯಿತು ಅಂತಂದ್ರೆ ಆರ್ಥಿಕ ಚಟುವಟಿಕೆನ ನಾವು ಬೆಳೆಸ್ಬೋದು ಅನ್ನೋ ಕಾರಣಕ್ಕಾಗಿ ಮೊದಲನೇ ಆಯ್ಕೆ ಸರಿಯಾದದ್ದಾಗಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ ಓದ್ಕೋಬೇಕು. ಮೊದಲು ಉತ್ತರವನ್ನು ಓದ್ಕೊಂಡಾಗ ನಮಗೆ ಸಿಗ್ತದೆ. ನೋಡಿರಿ, ಇಲ್ಲಿ ಏನು ಕೊಟ್ಟಾನು, ಶ್ರಮವನ್ನು ಸಂಗ್ರಹಿಸಲಾಗದ. ನೋಡಿರಿ, ಒಬ್ಬ ವ್ಯಕ್ತಿಯ ಶ್ರಮವನ್ನು ನಮಗೆ ಸಂಗ್ರಹಣೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಷ್ಟು ಗಂಟೆ ಮಾಡಿದೆಪ್ಪ ನೀ ಇಲ್ಲಿ ತೆಗೆದಿಡ್ತನು ಅಲ್ಲ, ಆಗೋದಿಲ್ಲ. ನೋಡಿರಿ, ಇದು ಸರಿನಾ? ಶ್ರಮವು ಒಂದು ಚಟುವಟಿಕೆಯ ಅಂಶ. ನೋಡಿರಿ, ಶ್ರಮ ಅನ್ನುವಂಥದ್ದು ಏನಾದರೂ ಒಂದು ಚಟುವಟಿಕೆ ಆದಾಗ ಆಗಿರ್ತದೆ. ಉದಾಹರಣೆಗೆ ಇಲ್ಲಿ ನಾ ಓದಾಕತ್ತೇನಪ್ಪ, ನಾ ಹೇಳಕತ್ತೀನಿ ಅಂತಂದ್ರೆ ಇಲ್ಲಿ ಶ್ರಮ ಉಂಟಾಗಿತ್ತಿಲ್ಲ. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ನೋಡೋದಾಯಿತು ಅಂದರೆ ಎರಡೂ ಉತ್ತರಗಳು ಸರಿಯಾಗಿರ್ತಕ್ಕಂಥವುಗಳೇ. ಮುಂದುವರೆದು ನಾವು ನೋಡೋದಾಯಿತು ಅಂತಂದ್ರೆ ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳು ಒಂದೆಡೆ ಸೇರಿಸುವಂಥ ಪ್ರಕ್ರಿಯೆ ಏನು? ಯೋಜನೆಯೋ, ಸಂಯೋಜನೆಯೋ, ನಿಯಂತ್ರಣನೋ, ಸಂಘಟನೆಯೋ. ನೋಡಿರಿ, ಇಲ್ಲೇ ಕೊಟ್ಟ ನಾವು ಪರ್ಟಿಕ್ಯುಲರಾಗಿ ನಾವು ಪ್ರಶ್ನೆ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಸಿಕ್ಕಾಬಿಡ್ತು. ಏನು? ಮಾನವ ಶಕ್ತಿ ಎಲ್ಲಿರ್ತತಿ ಮತ್ತು ಭೌತಿಕ ಶಕ್ತಿ ಎಲ್ಲಿರ್ತತಿ, ಎರಡೂ ಏಕಕಾಲದಾಗ ಎಲ್ಲಿರ್ತಾವಲ್ಲ ಅವುಗಳನ್ನು ಸೇರಿಸೋದು ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ. ನೋಡಿರಿ, ಯೋಜನೆ ಮಾಡ್ತೀವಿ, ಮೊದಲ ಪ್ಲ್ಯಾನ್ ಹಾಕೋತೀವಿ ನಾವು ಹೀಗೆಲ್ಲ ಮಾಡ್ಬೇಕು ಕೆಲಸ ಅಂತೇಳಿ. ಬಟ್ ಅದು ಮಾನವ ಶಕ್ತಿಯನ್ನು ಒಗ್ಗೂಡ್ಸಂಗಿಲ್ಲ. ಇಲ್ಲಿ ಮೊದಲು ಪ್ಲ್ಯಾನ್ ರೆಡಿ ಮಾಡ್ಕೊಂಡು ಬಿಡ್ತೀವಿ. ಇನ್ನು ಎರಡನೇ ಸಂಯೋಜನೆ, ಕೂಡಿಸೋ ಕೆಲಸ ಮಾಡ್ತೀವಿ. ಬಟ್ ಭೌತಿಕ ಸಂಪನ್ಮೂಲವನ್ನು ಒದಗಿಸುವುದಿಲ್ಲ, ನಾವು ಬರೀ ಕೂಡಿಸೋದು ಅಷ್ಟೇ ಮಾಡಿರ್ತೀವಿ. ಇನ್ನು ನಿಯಂತ್ರಣ ಮಾಡ್ತೀವಿ. ನೋಡಿರಿ, ಕೆಲಸ ಎರಡೂ ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನ ಎರಡೂ ಒಂದು ಕಡೆ ಕೂಡಿಸ್ಬೇಕಾಗಿತ್ತು ಅಂದರೆ ನಿಯಂತ್ರಣ ಮಾಡೋಕ್ಕೆ ನಿಯಂತ್ರಣಕ್ಕೆ ಒಳಪಡೋದಿಲ್ಲ. ಅದು ಸಂಘಟನೆಗೆ ಸಂಬಂಧಪಡ್ತದೆ. ನೋಡಿರಿ, ಸಂಘಟನೆ ಅಂತ ಬಂದಾದ್ರೆ ಮಾನವ ಶಕ್ತಿನೂ ತೊಗೊಂಬರ್ಬೇಕು, ಈ ಕಡೆಯಿಂದ ಭೌತಿಕ ಸಂಪನ್ಮೂಲನೂ ತರಬೇಕು. ಎರಡನ್ನೂ ಒಟ್ಟುಗೂಡಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದೇ ಸಂಘಟನೆ. ಮುಂದುವರೆದು ನಾವು ಪ್ರಶ್ನೆ ನೋಡೋದಾದರೆ ಸಾಮಾನ್ಯವಾಗಿ ಒಂದು ಭೌಗೋಳಿಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಮಾರುಕಟ್ಟೆ. ಇದು ಕೂಡ ಮಾರುಕಟ್ಟೆಗೆ ಸಂಬಂಧಪಟ್ಟಂಗನ ಭೂಗೋಳಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಐತೆ ನೋಡ್ರಿ. ಇದನ್ನು ಸ್ಥಳೀಯ ಮಾರುಕಟ್ಟೆನೋ, ಹಣಕಾಸಿನ ಮಾರುಕಟ್ಟೆನೋ, ಸರಕು ಮಾರುಕಟ್ಟೆನೋ, ಸಗಟು ಮಾರುಕಟ್ಟೆನೋ ಅಂತೇಳಿ ಕೇಳ್ತಾನೆ. ನೋಡಿರಿ, ಸಾಮಾನ್ಯವಾಗಿ ಒಂದು ಪ್ರದೇಶಕ್ಕೆ, ಒಂದೇ ಭೌಗೋಳಿಕ ಪ್ರದೇಶಕ್ಕೆ ಮಾತ್ರ ಸೀಮಿತ ಇರ್ತೈತಿ. ಈ ಉದಾಹರಣೆಗೆ ನಾನು ನಿಮ್ಮ ಊರು ತೆಗೆದುಕೊಡ್ರಿ, ನಿಮ್ಮ ಊರಿನ ಮಾರುಕಟ್ಟೆಗೆ ಏನಪ್ಪ ಅಂತಂದ್ರೆ ಸ್ಥಳೀಯ ಮಾರುಕಟ್ಟೆ. ಯಾಕಂದ್ರೆ ಸಮೀಪ ಹೋಗಿ ನೀವು ಮಾರಾಟ ಮಾಡ್ತೀರಿ, ಹೌದಾ? ಇನ್ನು ವ್ಯಾಪಾರಕ್ಕೆ ಅಂತೇಳಿ ಬೇರೆ ಬೇರೆ ಕಡೆ ಹೋಗಿ ಮಾರಾಟ ಮಾಡ್ತೀರಿ, ಹಣಕಾಸಿನ ಮಾರುಕಟ್ಟೆಗಳು. ಇನ್ನು ವ್ಯಾಪಾರದ ದೃಷ್ಟಿಕೋನದಲ್ಲಿ ಏನಪ್ಪ ಅಂತಂದ್ರೆ ಸರಕುಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ, ದೇಶಗಳಿಗೆ ಕಳಿಸುವಂಥ ಕೆಲಸಗಳನ್ನು ಮಾಡ್ತೀವಿ. ಅದು ಕೂಡ ನಮ್ಮದು ಸರಕು ಮಾರುಕಟ್ಟೆ. ನೋಡಿರಿ, ಸಗಟು ವ್ಯಾಪಾರ ಬರೋಂಗಿಲ್ಲ. ಯಾಕಂದ್ರೆ ಪರ್ಟಿಕ್ಯುಲರಾಗಿ ಒಂದು ಪ್ರದೇಶಕ್ಕೆ ಅಂತೇಳಿ ಕೊಟ್ಟಾನ. ಒಂದು ಪ್ರದೇಶಕ್ಕೆ ಅಂದ್ರೆ ಆಯಾ ಊರಿಗೆ ಅಥವಾ ಆಯಾ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಿತ್ತು ಅಂತಂದ್ರೆ ಸ್ಥಳೀಯ ಮಾರುಕಟ್ಟೆ ಮಾತ್ರ ಸಾಧ್ಯ. ಇನ್ನು ಭಾರತದ ಬಹುರಾಷ್ಟ್ರೀಯ ಕಂಪನಿಗಳ ಬಗ್ಗೆ ಕೇಳ್ಯಾನ. ಇಲ್ಲಿ ಟಾಟಾ ಕೊಟ್ಟಾನು, ವಿಪ್ರೋ ಕೊಟ್ಟಾನು, ಫಿಲಿಪ್ಸ್ ಕೊಟ್ಟಾನ, ವಿಪ್ರೋ, ಬಿರ್ಲಾ, ಇನ್ಫೋಸಿಸ್. ನೋಡಿ, ಭಾರತದ್ದು ಕೇಳ್ಯಾನ ಅಂದ ಬಳಕ ನಮ್ಮ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಬಗ್ಗೆ ಕೇಳೀವಿ, ಬಿರ್ಲಾ ಗ್ರೂಪ್ ಬಗ್ಗೆ ಕೇಳೀವಿ, ಇಫ್ರೋ ಅಂತಕ್ಕಂಥ ಸಂಸ್ಥೆಯ ಬಗ್ಗೆ ಕೇಳೀವಿ. ನೋಡಿರಿ, ಇವೆಲ್ಲ ಏನಪ್ಪ ಅಂತಾರೆ ಭಾರತದ ಬಹುರಾಷ್ಟ್ರೀಯ ಕಂಪನಿಗಳು. ಏನು ಗ್ರಾಹಕರ ದಿನ ಅಂತೇಳಿ ಬಂದಾಗ 10ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ಗ್ರಾಹಕರ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 5, ಡಿಸೆಂಬರ್ 10, ಮಾರ್ಚ್ 15, ಮಾರ್ಚ್ 8. ಇದರೊಳಗೆ ಪ್ರಮುಖವಾಗಿರ್ತಕ್ಕಂಥ ಉತ್ತರ ಸರಿಯಾದದ್ದು ಮಾರ್ಚ್ 15. ಮುಂದುವರೆದ ನಾವು ನೋಡೋದಾಯಿತು ಅಂತಂದರೆ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾದ ಫಲವತ್ತಾದ ಕಣಿವೆಗಳಲ್ಲಿ ನಾಗರಿಕತೆಗಳು ಬೆಳೆದು ಬಂದವು. ಈ ಹೇಳಿಕೆಯು ಎರಡು ಬೋಧನಾ
ವಿಷಯಗಳಿಗೆ ಸಂಬಂಧಿಸಿತಿ. 2 ವಿಷಯಗಳನ್ನು ಇದು ಸಂಬಂಧಿಸಿ ನೋಡಿರಿ. ಇಲ್ಲಿ ಪರ್ಟಿಕ್ಯುಲರಾಗಿ ಇದನ್ನು ಅರ್ಥ ಮಾಡಿಕೊಡ್ರಿ. ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ಅಂತಕ್ಕಂಥದ್ದು ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಆದ್ರೆ ಫಲವತ್ತಾದ ಕಣಿವೆಗಳಲ್ಲಿ ನಾಗರಿಕತೆ ಬೆಳೆದೈತೆ. ನಾಗರಿಕತೆ ಅನ್ನತಕ್ಕಂಥದ್ದು ಫಲವತ್ತಾಗಿರ್ತಕ್ಕಂಥ ಕಣಿವೆ ಅಂತೇಳಿ ಬಂದೀವಿ ಅಂತಂದ್ರೆ ಭೂಗೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಯಾಕಂದ್ರೆ ಸಾಹಿತ್ಯ ಇಲ್ಲಿ ಏನೂ ರಚನೆ ಆಗಿಲ್ಲ, ಅರ್ಥಶಾಸ್ತ್ರ ಅಲ್ಲಿ ಬಂದೇ ಇಲ್ಲ, ಆಮೇಲೆ ಪೌರನೀತಿನೂ ಕೂಡ ಬಂದಿಲ್ಲ, ಭೂಗೋಳಕ್ಕೆ ಸಂಬಂಧಪಟ್ಟೈತಿ. ಭೂಗೋಳದ ಅಂಶವನ್ನು ಇಟ್ಟುಕೊಂಡು ನಾವೇನು ಮಾಡ್ತೀವಿ ಅಂತಂದ್ರೆ ಒಂದು ನಾಗರಿಕತೆಯನ್ನು ಅಧ್ಯಯನವನ್ನು ಮಾಡ್ತೀವಿ. ಹೀಗಾಗಿ ಇತಿಹಾಸ ಮತ್ತು ಭೂಗೋಳ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಹೀಗೆ 2020ರ ಪ್ರಮುಖವಾಗಿರ್ತಕ್ಕಂಥ TET ಪ್ರಶ್ನೆ ಪತ್ರಿಕೆಗಳನ್ನ ನಾವು ಈ ಅವಧಿಯಲ್ಲಿ ಏನು ಮಾಡಿದ್ವಿ ಅಂತಂದ್ರೆ ಬಿಡಿಸಿದ್ವಿ. ಏನಾದರೂ ತಪ್ಪು ತಡೆಗಳಿದ್ದರೆ ಅವುಗಳನ್ನು ನೀವು ಗಮನಿಸಿ ನಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿರಿ. ಇದೇ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಕರ್ನಾಟಕ TET ಆಮೇಲೆ CET GPSTR ಅಂತಕ್ಕಂತಹ ಒಂದು ಪತ್ರಿಕೆಗಳನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಇದರ ಮೂಲಕ ಎಷ್ಟೋ ಜನರಿಗೆ ಅಂಕಗಳನ್ನು ಗಳಿಸ್ಲಿಕ್ಕೆ ಏನಪ್ಪ ಅಂತಂದ್ರೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳ್ತಾ ಏನಪ್ಪ ಅಂತಂದ್ರೆ ಇಲ್ಲಿಗೆ ಈ ಪತ್ರಿಕೆಯನ್ನು ಮುಕ್ತಾಯಗೊಳಿಸ್ತೀವಿ.